ಇನ್ನು ವಿಧವಾ ವೇತನಕ್ಕಾಗಿ 3 ವರ್ಷಗಳ ಕಾಲ ಅಲೆದಾಡಿಸಿ ಇಂದು ಜನಸ್ಪಂದನ ಕಾರ್ಯಕ್ರಮದ ಹಿನ್ನೆಲೆ ಜನವಾಡ ನಾಡ ತಹಶೀಲ್ದಾರ್ ಅಶೋಕ್ ರಾಜಗಿರಿ ಅವರು ವಿಧವಾ ವೇತನವನ್ನ ಮಂಜೂರು ಮಾಡಿದ್ದಾರೆ ಅಂತ ಆಲಿಯಂಬರ್ ಗ್ರಾಮದ ನಿವಾಸಿ ಬಸಮ್ಮ ಅವರು ಸಚಿವ ರಹೀಂ ಖಾನ್ ಅವರ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಇಂದು ಬೀದರ ತಾಲೂಕಿನ ಜನವಾಡ ಗ್ರಾಮದಲ್ಲಿ ನಡೆದ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮದ ವೇಳೆ ಪೌರಾಡಳಿತ ಸಚಿವ ಹಾಗೂ ಕ್ಷೇತ್ರದ ಶಾಸಕ ರಹೀಂ ಖಾನ್ ಹಾಗೂ ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರ ಮುಂದೆ ಜನವಾಡ ನಾಡ ತಹಶೀಲ್ದಾರ್ ಅಶೋಕ್ ರಾಜಗಿರಿ ಅವರ ವಿರುದ್ಧ ಗಂಭೀರ ಆರೋಪ ಮಾಡಿದಂತಹ ಮಹಿಳೆ ಕಳೆದ 3 ವರ್ಷಗಳಿಂದ ವಿಧವಾ ವೇತನಕ್ಕಾಗಿ ನಾನು ನಾಡ ಕಚೇರಿಗೆ ಅಲಿಯುತ್ತಿದ್ದೇನೆ, ಆದರೆ ಇಲ್ಲ ಸಲ್ಲದ ಕಾರಣಗಳನ್ನ ನೀಡಿ ಇಷ್ಟು ದಿನ ಸತಾಯಿಸಿ ಇಂದು ಶಾಂಕ್ಷನ್ ಮಾಡಿದ್ದಾರೆ ಅಂತ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಂತರ ಸ್ಥಳದಲ್ಲಿಯೇ ಇದ್ದ ಅಧಿಕಾರಿಯನ್ನ ಕರೆದ ಸಚಿವ ರಹೀಂ ಖಾನ್, ನೀನು ಎಷ್ಟು ವರ್ಷದಿಂದ ಕೆಲಸ ಮಾಡುತ್ತಿದ್ದೀಯಾ, ನಿಮ್ಮ ಮೇಲೆ ಈ ರೀತಿ ಓಪನ್ ಕಂಪ್ಲೇಂಟ್ ಬರ್ತಿದೆ, ಏನ್ ಹೇಳ್ತೀರಾ, ಇಷ್ಟು ದಿನ ಆಗದ ಕೆಲಸ ಈಗ ಯಾಕಾಗಿದೆ ಅಂತ ಅಧಿಕಾರಿಗಳಿಗೆ ಪ್ರಶ್ನೆಗಳ ಸುರಿಮಳೆಗೈದರು ಮತ್ತು ಈ ಆರೋಪದ ಬಗ್ಗೆ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ನಾವು ವಿದ್ವಿ ಕಡೆಯಿಂದ 3 ವರ್ಷ ಆಯ್ತು ಓಡಾಡಿದೇವ್ರಿ. ಓಡಾಡಿದ್ರಿ ಅವ್ರು ರೊಕ್ಕ ಮಾಡಲ್ಲೋದ್ರಿ. ನಿಮ್ಮ ಹೊಲ ಎಷ್ಟದ ನಿಮ್ಮ ಮಗ ಏನು ಮಾಡ್ತಾನ, ಎಲ್ಲಿರ್ತಾರ, ಎಷ್ಟದ ಪಗಾರು ಬಂದಾಗ ಒಂದ್ಸಲ ಇದೇ ಕೇಳ್ಕೊತಾ ಹೋದಾರ್ರಿ. ಕೇಳಿದ್ರೆ ಭೀ ನಾವು ಇದ್ದಿನ ಕರೆಕ್ಟ್ ಹೇಳ್ಕೊತಾ ಬಂದಿದ್ದೇವ್ರಿ. ಹಿಂಗೆ ಮಾಡಿ 3-4 ಸಲ ಒಯ್ದು ತಂದೆ ಹಾಕ್ದೇವ್ರಿ. ರಿಸಲ್ಟೇ ಮಾಡಾಕ್ದ್ರಿ ಈಗ ಮಾಡ್ಯಾರ್ರಿ ಅವ್ರು, ಇವತ್ತು ಮಾಡ್ಯಾರ.